ಹಲೋ ಗೆಳೆಯರಿ. ಇವತ್ತಿನ ದಿನ ನಾವು ಫಿಲ್ಮೋರ 15 ನಲ್ಲಿ ಏಳನೇ ಒಂದು ಕ್ಲಾಸ್ ಅನ್ನ ಚಾಲು ಮಾಡ್ತಾ ಇದ್ದೀನಿ. ಏಳನೇ ಕ್ಲಾಸ್ ಅನ್ನೋಕ್ಕಿಂತ ಏನಪ್ಪಾ ಅಂದ್ರೆ ಈ ಸೀರೀಸ್ ನಂಬರ್ 7 ಅಂತ ಹೇಳ್ಬಹುದು. ನಾವಿಲ್ಲಿ ಇಲ್ಲಿ ನೀವು ನೋಡ್ಬೋದು ಏನಪ್ಪಾ ಅಂದ್ರೆ ಬರ್ತ್ಡೇ ಫೋಟೋವನ್ನ ನಾವ್ ಏನ್ ಮಾಡ್ಬೋದಪ್ಪಾ ಅಂದ್ರೆ ಯಾವುದೇ ಒಂದು ಸಹಾಯತ ಇಲ್ಲದೆ ಇದನ್ನ ನಾವು ಫಿಲ್ಮೋರ 15 ನಲ್ಲಿ ಏನ್ ಮಾಡ್ಬೋದಪ್ಪಾ ಅಂದ್ರೆ ಬರ್ತ್ಡೇ ಒಂದು ಇದನ್ನ ನಾವು ಒಂದು ವಿಡಿಯೋನ ಮಾಡಿ ನಮ್ಮ ಈ ಕ್ಲೈಂಟ್ ಗೆ ಕೊಡ್ಬೇಕಾದ್ರೆ ಯಾವ ತರ ಕೊಡ್ಬೇಕು ಅನ್ನೋದ್ರ ಗೊತ್ತಾಗಿ ನಾನು ಇವಾಗ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಹೇಳ್ತಾ ಇದೀನಿ. ಅದಕ್ಕಾಗಿ ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಫಿಲ್ಮೋರನ ಓಪನ್ ಮಾಡ್ಕೊತಾ ಇದೀವಿ. ಫಿಲ್ಮೋರನ ಓಪನ್ ಮಾಡ್ಕೊತಾರ ನಾವೇನ್ ಮಾಡ್ಬೋದಪ್ಪ ಅಂದ್ರೆ 16:9 ಅನ್ನುವಂಥದ್ದನ್ನು ತಗೋಬಹುದು. ಇಲ್ಲ ಅಂದ್ರೆ ನಾವು ಶಾರ್ಟ್ ಫಾರ್ಮ್ ಮಾಡ್ಬೋದು. ಆದ್ರೆ ನಿಮ್ಗೆ ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ನಾವು ಲಾಂಗ್ ನಲ್ಲಿ ಮಾಡಿ ನಿಮ್ಗೆ ತೋರಿಸ್ತಾ ಇದೀನಿ ದೊಡ್ಡದಾಗಿ. ಅದಕ್ಕಾಗಿ ಅದಂದ್ರೆ ಇಂಪೋರ್ಟ್ ನಲ್ಲಿ ಮೀಡಿಯಾದಾಗ ಬಂದ್ಬಿಟ್ಟು ನಾವು ಶಾರ್ಟ್ ನಲ್ಲಿ ಬರ್ತೀವಿ. ಏನಪ್ಪಾ ಅಂದ್ರೆ ನಾನು ಏನ್ ಮಾಡಿದಪ್ಪ ಅಂದ್ರೆ ಈ ತರನಾಗಿ ಒಂದೊಂದೇನೋ ಮಾಡ್ಬೋದು, ಒಂದೊಂದು ನಾವು ಈ ತರನಾಗಿ ಕೂಡ ಆರಿಸ್ಕೋಬಹುದು. ಇಲ್ಲಪ್ಪಾ ಅಂತಂದ್ರೆ ನೀವ್ ಏನ್ ಮಾಡ್ರಪ್ಪ ಅಂದ್ರೆ ನೀವ್ ಯಾವ್ಯಾವ ಇದ್ರ ಮೇಲೆ ಐಟಮ್ ಗಳನ್ನ ಹಾಕ್ಬೇಕಂತಿರಲ್ಲ ಆ ಪ್ರತಿಯೊಂದು ಐಟಮ್ ಅನ್ನ ಏನ್ ಮಾಡ್ರಪ್ಪ ಅಂದ್ರೆ ಈ ತರನಾಗಿ ಸಿಲೆಕ್ಟ್ ಕೂಡ ಮಾಡ್ಕೋಬಹುದು ನೀವು. ನಾ ಈ ತರನಾಗಿ ಸಿಲೆಕ್ಟ್ ಮಾಡ್ಕೊಂಡು ಓಕೆ ಮಾಡ್ತಾ ಇದೀನಿ. ಓಕೆ ಮಾಡಿದ ನಂತರ ನಮ್ಮದು ಏನಪ್ಪಾ ಅಂದ್ರೆ ನಮಗ್ ಬೇಕಾದಂತ ಮೆಟೀರಿಯಲ್ ಗಳು ಏನಾಗ್ಯಾವಪ್ಪ ಅಂದ್ರೆ ಇಲ್ಲಿ ಇನ್ಸ್ಟಾಲ್ ಆಗ್ಯಾವ. ಈಗ ನೀವು ನೋಡ್ಬೋದು. ಅದೇ ತರನಾಗಿ ನಾವ್ ಈಗ ಏನ್ ಮಾಡ್ತೀವಪ್ಪ ಅಂದ್ರೆ ಒಂದೊಂದನ್ನಾಗಿ ಟೈಮ್ ಲೈನ್ ಮೇಲೆ ನಾವು ತರ್ತೀವಿ ನೋಡ್ತಾ ಹೋಗಿ ಯಾವ ತರನಾಗಿ ಟೈಮ್ ಲೈನ್ ಮೇಲೆ ಇನ್ಸ್ಟಾಲ್ ಮಾಡ್ಕೊತಾ ಇದೀನಿ ಅಂತೇಳಿ ನಾನು ಒಂದೊಂದಾಗಿ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ನಾನು ಟೈಮ್ ಲೈನ್ ಮೇಲೆ ತರ್ತಾ ಇದೀನಿ. ನನಗೆ ಯಾವ ತರ ನನಗೆ ಬೇಕು ಅನ್ನೋದಾಗಿ ನಾ ಯಾವ ತರ ತರ್ತಾ ಇದೀನಿಲ್ಲ ಅದೇ ತರನಾಗಿ ನೀವು ಕೂಡ ತರಬಹುದು. ಈ ತರನಾಗಿ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದೊಂದಾಗಿ ತರಬಹುದು. ನಿಮಗೆ ಈಗ ಏನಪ್ಪಾ ಅಂದ್ರೆ ನೀವು ಇದನ್ನ ಎಡಿಟ್ ಮಾಡೋದಕ್ಕೆ ಹೆಲ್ಪ್ ಆಗಲಿ ಅನ್ನೋದಕ್ಕೋಸ್ಕರ ನಾ ಏನ್ ಮಾಡ್ತೇನಪ್ಪಾ ಅಂದ್ರೆ ಈ ತರನಾಗಿ ಹೈಡ್ ಕೂಡ ನೀವು ಮಾಡ್ಕೋಬಹುದು. ಇದೊಂದ್ ಏನ್ ಮಿಸ್ಟೇಕ್ ಏನಾಯ್ತಪ್ಪ ಅಂದ್ರೆ ಇಲ್ಲಿ ಏನಾಯ್ತು ಅಂದ್ರೆ ಇದನ್ನ ಒಂದ್ ಸ್ವಲ್ಪ ಮೇಲ್ಗಡೆ ಒಯ್ಬೇಕಾಗೈತಿ. ಈ ತರನಾಗಿ ಇದನ್ನ ತಂದ ಇಲ್ಲಿ ಇಟ್ಕೋತಾ ಇದೀನಿ. ಯಾಕಪ್ಪ ಅಂದ್ರೆ ನನಗ್ ಬೇಕಾಗಿರ್ತಕ್ಕಂಥದ್ದು ಇದನ್ನ ಹೋಗ್ಬೇಕಾಗಿರ್ತಕ್ಕಂಥದ್ದು. ಈಗ ನೀವು ನೋಡ್ಬೋದು ಫ್ರೆಂಡ್ಸ್ ನಾ ಏನ್ ಮಾಡ್ತೇನಪ್ಪ ಅಂದ್ರೆ ಪ್ರತಿಯೊಂದು ಇವೆಂಟ್ಸ್ ಅನ್ನ ಏನ್ ಮಾಡಿದೀನಪ್ಪ ಅಂತ ತಂದಾಗಿದ್ದೀನಿ. ಅದಾದ ನಂತರ ನಾ ಏನ್ ಮಾಡ್ತೀನಪ್ಪ ಅಂದ್ರೆ ನನಗ ಅನುಕೂಲ ಆಗುವಂತ ರೀತಿಯಲ್ಲಿ ನಾನು ಮಾಡ್ತಾ ಇದೀನಿ. ಆದ್ರೆ ಏನ್ ಮಾಡ್ಬೇಕು ಅಂದ್ರೆ ನೀವು ಕೂಡ ನಿಮಗೆ ಅನುಕೂಲ ತಕ್ಕಂಗ ನೀವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಎಡಿಟಿಂಗ್ ಅನ್ನ ಮಾಡ್ಕೋಬಹುದು. ಅದಕ್ಕಾಗಿ ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಇಷ್ಟ ಆದ ನಂತರ ನಾವು ಫಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಫಸ್ಟ್ ಇದೇನ್ ಫೋನಿನ ಇದಲ್ಲ ಇದ್ರ ಮೇಲೆ ಬಂದ್ಬಿಟ್ಟು ನಾವು ಕ್ರೋಮಾ ಕೀಯನ್ನ ಬಳಸ್ತಾ ಇದೀನಿ. ಯಾಕಪ್ಪ ಅಂದ್ರೆ ಇಲ್ಲಿ ಒಂದೇ ಕಲರ್ ಇರೋದ್ರಿಂದ ನಾವು ಕ್ರೋಮಾ ಕೀಯನ್ನ ಆರಾಮಾಗಿ ಬಳಸ್ಕೋಬಹುದು. ಈಗ ನೀವು ನೋಡ್ಬೋದು ಈ ತರನಾಗಿ ಬ್ಲಾಂಕ್ ಆಯ್ತು. ಇದು ಬ್ಲಾಂಕ್ ಆದ ನಂತರ ನಾವು ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಈ ಫೋಟೋನ ಆಯ್ಕೆ ಮಾಡ್ಕೊಂಡ್ವಿ. ಆಯ್ಕೆ ಮಾಡ್ಕೊಂಡ ನಂತರ ಈ ಬೇಸಿಕ್ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದ್ಬಿಟ್ಟು ನಮಗೆ ಯಾವ ಕಡೆ ಬೇಕೋ ಆ ಕಡೆಗೆ ನೋಡಿ ಈ ತರ ನಾವು ಏನ್ ಮಾಡ್ತೀವಪ್ಪ ಅಂದ್ರೆ ಇಟ್ಕೊಂಡ್ಬಿಟ್ಟಿವಿ. ಇಟ್ಕೊಂಡ್ಬಿಟ್ಟ ನಂತರ ಈಗ ನೆಕ್ಸ್ಟ್ ಏನ್ ಬರುತ್ತಪ್ಪ ಅಂತಂದ್ರೆ ನಮ್ದು ನನ್ನ ಮಗಳ ಫೋಟೋನ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇಲ್ಲಿ ತಂದು ಇಡ್ತಾ ಇದೀನಿ. ಅದಕ್ಕಾಗಿ ನಾವು ಮತ್ತೆ ಇದನ್ ಮೇಲೆ ತಂದ್ಬಿಟ್ಟು ಎಕ್ಸ್ ಮೇಲೆ ಬಂದ್ಬಿಟ್ಟು ಈ ತರನ ನಾವ್ ಯಾವ ಕಡೆ ಬೇಕೋ ನಮಗ ಆ ಕಡೆ ಈ ತರನಾಗಿ ಸರ್ಸ್ಕೋಬಹುದು. ಈ ತರನ ನಾನು ಸರ್ಸ್ಕೋತಾ ಇದೀನಿ. ನೀವು ನೋಡ್ಬೋದು ಈ ತರನಾಗಿ ಸರ್ಸ್ಕೋಬಹುದು. ಇಷ್ಟು ಸರ್ಸ್ಕೊಂಡ ನಂತರ ನಾವು ಅನಿಮೇಷನ್ ನಾವ್ ಏನ್ ಮಾಡ್ತೇವಪ್ಪ ಅಂದ್ರೆ ಕ್ರಿಯೇಟ್ ಮಾಡ್ತಾ ಇದೀನಿ. ಅನಿಮೇಷನ್ ಮೇಲೆ ಇಷ್ಟು ಕ್ರಿಯೇಟ್ ಮಾಡಿದ ನಮಗೆ ಇದನ್ನ ಆಗ್ಲಿಲ್ಲಪ್ಪ ಅಂದ್ರೆ ಏನ್ ಮಾಡ್ಬೇಕಪ್ಪ ನೆಟ್ವರ್ಕ್ ನಾವು ಡಾಟಾನ ಆನ್ ಇಡೋದು ಬಹಳ ಅವಶ್ಯಕ. ಯಾಕಪ್ಪ ಅಂದ್ರೆ ಫಿಲ್ಮೋರ ರನ್ ಆಗೋದಿಲ್ಲ. ಈಗ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ನಾವೇನ್ ಮಾಡ್ತೀವಿ ಈ ಇಮೇಜ್ ಗೆ ನಾವೇನ್ ಮಾಡ್ತೀವಿ ಅನಿಮೇಷನ್ ಕೊಡ್ತಾ ಇದೀವಿ. ಅನಿಮೇಷನ್ ಅನ್ನ ಯಾವ ತರನಾಗಿ ಆಡ್ ಮಾಡ್ಬೇಕು ಅನ್ನೋದು ಗೊತ್ತಾಗಿ ನಾವ್ ಇದನ್ನ ಎಲ್ಲ ಹೇಳ್ತೀವಿ. ಈಗ ನೀವು ಯಾವ ಫೋಟೋ ಮೇಲೆ ಅನಿಮೇಷನ್ ಕೊಡ್ತಾ ಇದೀವೋ ಆ ಫೋಟೋನ ಸೆಲೆಕ್ಟ್ ಮಾಡಿದ ನಂತರ ನಮ್ಗೆ ಯಾವ ತರನಾಗಿ ಬೇಕೋ ಆ ತರನಾಗಿ ಅನಿಮೇಷನ್ ನಾವ್ ಇಲ್ಲಿ ಕೊಡಬಹುದು. ಈಗ ನೀವು ನೋಡ್ಬೋದು ಈ ತರನಾದ ಅನಿಮೇಷನ್ ನಾನು ಕೊಟ್ಟ ನಂತರ ಯಾವ ತರನಾಗಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳಿದ್ರೆ ಈ ತರನಾಗಿ ಬರುತ್ತೆ. ಈ ತರನ ಬಂದ ನಂತರ ಸಾಕು. ಇಷ್ಟ ಆದ ನಂತರ ಏನಾಗಪ್ಪ ಅಂದ್ರೆ ಕ್ರಿಯೇಟಿವ್ ಓಕೆ ಆಗೈತಿದ್ದು. ಇದಾದ ನಂತರ ನೆಕ್ಸ್ಟ್ ಏನಪ್ಪಾ ಅಂದ್ರೆ ನಮ್ಮ ನೆಕ್ಸ್ಟ್ ಟಾರ್ಗೆಟ್ ಬರೋದಪ್ಪ ಅಂದ್ರೆ ಇದನ್ನ ಯಾವ ತರನಾಗಿ ಸ್ಮಾರ್ಟ್ ಕಟ್ಔಟ್ ಅಲ್ಲಿ ನಾವು ಯಾವ್ದು ಹಾಕಿ ಬಳಸಬೇಕು ಅನ್ನೋದ್ರ ಗೊತ್ತಾಗಿ ನಾವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ನೀವು ಸ್ಮಾರ್ಟ್ ಕಟ್ಔಟ್ ಮೇಲೆ ನಾವು ಮಾಡಬಹುದು. ಇಲ್ಲಪ್ಪಾ ಅಂದ್ರೆ ಕ್ರೋಮಾ ಕೀಯನ್ನು ಕೂಡ ಬಳಸಿ ಕೂಡ ಮಾಡಬಹುದು. ನಾವು ಇಮೇಜ್ ಪ್ರಾಪರ್ಟಿ ಒಳಗೆ ಬರ್ತಾ ಇದೀವಿ. ನಾವು ಇಮೇಜ್ ಪ್ರಾಪರ್ಟಿ ಒಳಗೆ ಬಂದ ನಂತರ ಏನ್ ಮಾಡಬೇಕು ಅಂದ್ರೆ ಇಲ್ಲಿ AI ಮಾರ್ಟಿಂಗ್ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕ್ರೋಮಾ ಕೀಯನ್ನು ನಾವು ಬಳಸ್ತಾ ಇದೀವಿ. ಕ್ರೋಮಾ ಕೀಯನ್ನು ಬಳಸಿದಂತ ನೋಡೋಣಂತ ಯಾವ ತರನಾಗಿ ಬರುತ್ತೆ ಅಂತ ಹೇಳಿದ ಈ ತರ ಬಂದಿದೆ. ಒಂದ್ ಸ್ವಲ್ಪ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಕಡಿಮೆ ಕೂಡ ಮಾಡ್ಬೋದು, ಹೆಚ್ಚು ಕೂಡ ಮಾಡ್ಕೋಬಹುದು. ನಾ ಏನ್ ಮಾಡ್ತೀನಪ್ಪ ಅಂದ್ರೆ ಇದನ್ನ ಪೂರ್ತಿಯಾಗಿ ಕಡಿಮೆ ಮಾಡ್ತಾ ಇದೀನಿ. ಯಾಕಪ್ಪ ಅಂದ್ರೆ ಕಡಿಮೆ ಮಾಡೋದಕ್ಕೆ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಇದನ್ನ ರೆಸ್ಟನ್ನು ಹೆಚ್ಚು ಮಾಡ್ಬೇಕಾಗುತ್ತೆ. ಈ ತರನಾಗಿ ಹೆಚ್ಚು ಮಾಡಿದ ನಂತರ ಇಲ್ಲಿ ನೀವು ಒಳಗಡೆ ನೋಡ್ಬೋದು. ಇದೊಂದ್ ಸ್ವಲ್ಪ ಏನಾಗುತ್ತಪ್ಪ ಅಂದ್ರೆ ಕ್ರೋಮಾ ಕೀಯನ್ನು ಬಳಸಿದ ನಂತರ ಒಳಗಡೆ ಏನಾಗುತ್ತೆ ನಮ್ ಡಿಸೈನ್ ಮೇಲೆ ಕಲರ್ ಬೀಟ್ ಆಗ್ತಾ ಇದೆ. ಅದಕ್ಕಾಗಿ ನಾವೇನ್ ಮಾಡ್ತೀವಿಪ್ಪ ಅಂದ್ರೆ ಇದನ್ನ ಇಷ್ಟ ಇಡ್ತಾ ಇದೀವಿ. ಇಲ್ಲಿ ನೀವು ನೋಡ್ಬೋದು ಯಾವ ತರ ನಾವು ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ನಮ್ಗೆ ಯಾವ ತರ ಕ್ರೋಮಾ ಕೀಯನ್ನು ಬಳಸುವ ಸಮಯದಲ್ಲಿ ಒಂದ್ ಸ್ವಲ್ಪ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಜಾಗರೂಕತೆಯನ್ನು ವಹಿಸುವಂತದ್ದು ಬಹಳ ಅವಶ್ಯಕತೆ ಇರುತ್ತದೆ. ನಾವು ಎಷ್ಟು ಪರ್ಸೆಂಟೇಜ್ ಹೋದ್ರೆ ಎಷ್ಟು ಪರ್ಸೆಂಟೇಜ್ ಏನಾಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಏನಾಗಬೇಕು ಇಲ್ಲಿ ನಾವು
ಮುತುವರ್ಜಿಯನ್ನು ವಹಿಸ್ಬೇಕಾಗುತ್ತೆ. ಇಲ್ಲಿ ನಾವು ಅಕ್ಯುರೇಟ್ ಆಗಿ ಬೆಳೆಸಿದೀವಿ ಅಂತ ನಾನ್ ಅನ್ಕೋತಾ ಇದ್ದೀನಿ. ನೀವು ನನ್ಕಿಂತನೂ ಕೂಡ ಏನ್ ಮಾಡ್ಬೇಕಪ್ಪ ಅಂದ್ರೆ ಚೆನ್ನಾಗಿ ಏನ್ ಮಾಡ್ಬೋದು, ನೀವು ಏಟಿಂಗ್ ಅನ್ನ ಇದರಲ್ಲಿ ಮಾಡ್ಬೋದು. ಈಗ ನೀವು ನೋಡ್ಬೋದು ಏನಾಗಿದೆಪ್ಪ ಅಂತಂದ್ರೆ ಈಗ ಸೀಟ್ ಕರೆಕ್ಟ್ ಆಗಿ ಓಪನ್ ಆಗೈತಿ. ಅದಂತರ ನಾವು ನೆಕ್ಸ್ಟ್ ಟಾರ್ಗೆಟ್ ಏನಪ್ಪಾ ಅಂತಂದ್ರೆ ನಮ್ದು ಇಲ್ಲಿ ನಾನು ಹೈಡ್ ಮಾಡಿದ್ದೀನಲ್ಲ ಅದನ್ನ ನಾನು ಏನ್ ಮಾಡ್ತೀನಿ, ಓಪನ್ ಮಾಡ್ತೀನಿ ನೋಡಿ. ಓಪನ್ ಮಾಡಿದ ಕೂಡಲೇ ಈ ತರ ಬರ್ತಾ ಇದೆ ಇದು. ಇದನ್ನ ನಾನು ಏನ್ ಮಾಡ್ತೀನಪ್ಪ ಅಂದ್ರೆ ಮೇಲ್ಗಡೆ ಹೋಗಿರ್ತೀನಿ. ಮೇಲ್ಗಡೆ ಹೋಗಿತ್ತ ನಂತರ ಈ ತರ ಬರ್ತಾ ಇದೆ ಇದು. ಇಷ್ಟ ಬಂದ ನಂತರ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಅಡ್ಜಸ್ಟ್ ಮಾಡ್ಬೇಕಾಗುತ್ತೆ. ಇದನ್ನ ಅಡ್ಜಸ್ಟ್ ಮಾಡ್ಕೊಂಡ ನಂತರ ನಿಮಗೆ ಯಾವ ತರ ಬೇಕೋ ಆ ತರನಾಗಿ ಇದನ್ನ ಇಲ್ಲಿ ಇಟ್ಕೋಬೇಕಾಗತ್ತೆ ನೋಡಿ. ಇದನ್ನ ಇಟ್ಕೊಂಡ ನಂತರ ಬೇಸಿಕ್ ನಲ್ಲಿ ಬಂದ್ಬಿಟ್ಟು ನಾವು ಇಲ್ಲಿ ರೊಟೇಷನ್ ಅಂತ ಇದೆಯಲ್ಲ, ಇಲ್ಲೂ ಕೂಡ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಡ್ಜಸ್ಟ್ ಈ ತರನಾಗಿ ಮಾಡ್ಕೋಬಹುದು. ನಮಗೆ ಯಾವ ತರ ಬೇಕೋ ಸೆಟ್ಟಿಂಗ್ ಅನ್ನ ಕರೆಕ್ಟ್ ಆಗಿ ಮಾಡ್ಕೊಂಡ ನಂತರ ನಮಗೆ ಇರೋ ಕೀ ಮುಖಾಂತರ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಈ ಕಡೆಯಿಂದ ಆ ಕಡೆಗೆ ಏನ್ ಮಾಡ್ಬೋದು, ಸರಿಸಾಡ್ಕೋಬಹುದು. ಓಕೆ, ಈಗ ಏನಾಗುತ್ತೆ ಅಂದ್ರೆ ಸುಟೇಬಲ್ ಆಗಿ ಗೊತ್ತೈತೆ ಅಂತ ನಾನು ಅನ್ಕೋತಾ ಇದೀನಿ. ಇದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿದ ನಾವ್ ಏನ್ ಮಾಡ್ತಾ ಇದೀವಪ್ಪ ಅಂದ್ರೆ ಎ ಐ ಮೆಟ್ಟಿಂಗ್ ಅಂತ ಇದೆಯಲ್ಲ, ಅದ್ರ ಮೇಲೆ ಬಂದ್ಬಿಟ್ಟು ನಾವೇನ್ ಮಾಡ್ತೀನಿ, ಕ್ರೋಮಾ ಕೀಯನ್ನ ಮತ್ತೆ ಬಳಸ್ತಾ ಇದೀನಿ. ಬಳಸಿದ ನಂತರ ಈ ತರನಾಗಿ ಏನಾಗಪ್ಪ ಅಂದ್ರೆ ಓಪನ್ ಆಗಿದೆ. ನೀವು ನೋಡ್ಬೋದು ಈ ತರ ನಾವೇನ್ ಮಾಡ್ಬೋದು, ಮೇಲೆ ಕೆಳಗಡೆ ಮಾಡ್ಕೋಬಹುದು. ಓಕೆ, ಇಷ್ಟಿಟ್ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಇನ್ಮೇಲೆ ನಾವು ಒಂದು ಟೆಕ್ಸ್ಟ್ ಟೈಟಲ್ ಅನ್ನ ನಾವು ಏನ್ ಮಾಡ್ಬೇಕಪ್ಪ ಅಂದ್ರೆ ತೆಗೆದುಕೊಳ್ಬೇಕಾಗುತ್ತೆ. ಟೆಕ್ಸ್ಟ್ ಟೈಟಲ್ ಅನ್ನ ನಾನು ತೆಗೆದುಕೊಳ್ತಾ ಇದೀನಿ ನೋಡಿ. ಟೆಕ್ಸ್ಟ್ ಟೈಟಲ್ ನ ತೆಗೆದುಕೊಂಡ ನಂತರ ನಾವು ಇಲ್ಲಿ ಟೈಪ್ ಮಾಡಿ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ನಾವು ಇದನ್ನ ಮಾಡ್ಕೋಬಹುದು. TYPICEN ಟೈಪಿಂಗ್. ಟೈಪಿಂಗ್ ಇಲ್ಲಿ ಇದೆ ನೋಡಿ. ಟೈಪಿಂಗ್ ಅಂತ ಮಾಡಿದ್ರೆ ಟೈಪಿಂಗ್ 02 ಅನ್ನುವಂಥದ್ದು ಒಂದು ಟೆಕ್ಸ್ಟ್ ಅನ್ನ ಇದನ್ನ ತೋದಾ ಇದೀನಿ. ಇದು ಬೇಡ ನಮಗೆ. ಟೈಪಿಂಗ್ ಟೈಟಲ್ 02 ಅನ್ನುವಂಥದ್ದನ್ನ ಏನ್ ಮಾಡ್ಬೇಕಪ್ಪ ಅಂದ್ರ ನೋಡ್ಬೇಕಾಯ್ತು, ಒಂದ್ ಸ್ವಲ್ಪ ಚೆಕ್ ಮಾಡಿ. ಯಾಕಪ್ಪ ನಾನ್ ಬಳಸಿದ್ದನ್ನು ನೀವು ಬಳಸ್ತೀನಿ ಅಂತ ಅನ್ಕೊಂಡ್ರೆ ಟೈಪಿಂಗ್ ಟೆಕ್ಸ್ಟ್ 02 ಇದನ್ನ ಮಾಡಿದ್ರೆ ನಾವು ಸರ್ಚ್ ಮಾಡಿದ್ರೆ ಇಲ್ಲಿ ಬಂದಿದೆ ನೋಡಿ. ಟೈಪಿಂಗ್ ಟೆಕ್ಸ್ಟ್ 02 ಅನ್ನುವಂಥದ್ದು ನಾ ಇದನ್ನ ಏನ್ ಮಾಡ್ತಾ ಇದೀನಿ, ಬಳಸ್ತಾ ಇದೀನಿ. ಅದನ್ನ ತೆಗೆದುಕೊಂಡು ಬಂದ ನಂತರ ನಾವ್ ಏನ್ ಮಾಡ್ತೀನಪ್ಪ, ಇಲ್ಲಿ ತಂದು ಬಿಡ್ತಾ ಇದೀನಿ. ಇಲ್ಲಿ ತಂದು ಬಿಟ್ಟ ನಂತರ ನಾವು ಈ ತರನಾಗಿ ಅಡ್ಜಸ್ಟ್ ಮಾಡ್ಕೋಬೇಕಾಗುತ್ತೆ. ಅಡ್ಜಸ್ಟ್ ಮಾಡ್ಕೊಂಡ್ ಅಂದ್ರೆ ಇಲ್ಲಿ ನೋಡ್ಬೋದು ನೀವು, ನಮಗೆ ಯಾವ ತರ ಬೇಕೋ ಆ ತರ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಹೊಂದಾಣಿಕೆನ ನಾವು ಇದು ಮಾಡ್ಕೋಬೇಕಾಗುತ್ತೆ. ಓಕೆ, ಡನ್. ಈಗ ಏನಾಗಪ್ಪ ಅಂದ್ರೆ ಸೂಟೇಬಲ್ ಆಗಿಲ್ಲ. ಈಗ ನೀವು ನೋಡ್ಬೋದು ನಾವು ಏನ್ ಮಾಡಿದ್ವಿಪ್ಪ, ನಮಗೆ ಬೇಕಾದ ತರನಾಗಿ ನಾವ್ ಏನ್ ಮಾಡಿದ್ವಿಪ್ಪ ಅಂದ್ರೆ ಇಲ್ಲಿ ಇಟ್ಕೊಂಡಿವಿ. ಅದ ನಂತರ ನಾವು ಟೆಕ್ಸ್ಟ್ ಪ್ರಾಪರ್ಟಿ ಮೇಲೆ ಬಂದ್ಬಿಟ್ಟು ನಮಗೆ ಯಾವ ತರ ಏನ್ ಸೆಟ್ಟಿಂಗ್ ಬೇಕೋ ಆ ತರ ನಾವ್ ಏನ್ ಮಾಡ್ಬೋದಪ್ಪ ಅಂದ್ರೆ ಇಲ್ಲಿ ನಾವು ಇದನ್ನ ಮಾಡ್ಕೋಬೇಕು. ಈಗ ನಾವ್ ಇಲ್ಲಿ ಏನ್ ಮಾಡ್ತೀವಿಪ್ಪ ಅಂದ್ರೆ ಬರ್ತ್ಡೇ ಪಾರ್ಟಿ ಅಂತ ಬರಿತಾ ಇದೀನಿ. BIRTHDAY ಬರ್ತ್ಡೇ ಪಾರ್ಟಿ ಅಂತೇಳಿ ನಾ ಏನ್ ಮಾಡಿದೀನಿಪ್ಪ, ಟೈಪ್ ಮಾಡಿದೀನಿ. ಇದೇನಾಗಪ್ಪ ಆಗಿಪ್ಪ ಅಂದ್ರೆ ಇಲ್ಲಿ ಟೈಟಲ್ ಇದರಲ್ಲಿ ಆಗ್ಬೇಕಾಗಿತ್ತು, ಕ್ಯಾಪಿಟಲ್ ಲೆಟರ್ ನಲ್ಲಿ ಆಗ್ಬೇಕಾಗಿತ್ತು. ಅದಕ್ಕೆ ನಾವು ಕ್ಯಾಪಿಟಲ್ ಲೆಟರ್ ನಲ್ಲಿ ಮತ್ತೆ ಹೊಳೆ ಏನ್ ಮಾಡ್ತೀನಿಪ್ಪ ಅಂದ್ರೆ ಟೈಪ್ ಮಾಡ್ತೀನಿ ನೋಡಿ. ಈಗ BIRTHDAY ಪಾರ್ಟಿ. ಅದಾದ ನಂತರ ಯಾರ ಬರ್ತ್ಡೇ ಇದೆಯಲ್ಲ ಅವ್ರ ಹೆಸರನ್ನ ನಾನು ಏನ್ ಮಾಡ್ತೀನಿಪ್ಪ ಅಂದ್ರೆ ಮೆನ್ಷನ್ ಮಾಡ್ತಾ ಇದ್ದೀನಿ. ಶ್ರೀನಿಕಾ ಕರಿಗಾರ್. ಶ್ರೀನಿಕಾ ಕರಿಗಾರ್ ಅಂತ ನಾನು ಈ ತರ ಮಾಡಿದೆ. ಈ ತರ ಮಾಡಿದ್ರೆ ಏನಾಗಪ್ಪ, ಅಸಭ್ಯವಾಗಿ ಕಾಣ್ತಾ ಇದೆ ನಿಮಗೆ. ಇದೇನ್ ಮಾಡ್ತಾ ಇದಾರೆ ಸರ್ ಅಂತ ಅನ್ಕೊಂಡು ಡ್ರಾಪ್ ಮಾಡಬೇಡಿ. ಒಂದು ಪ್ರೀತಿಯಿಂದ ಒಂದು ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಅನ್ನ ನೀವು ಮಾಡ್ರಿ. ಹೊಸದಾಗಿ ಯಾರು ಬಂದ್ರೆ ಸಬ್ಸ್ಕ್ರೈಬ್ ಮಾಡಿ. ಅದೇ ತರ ಖಾಲಿ ನೋಡ್ಬೇಡಿ. ಯಾಕಪ್ಪ ಅಂದ್ರೆ ಅದೇ ಒಂದು ನಮಗೆ ಏನಪ್ಪಾ ಅಂದ್ರೆ ಪ್ರೋತ್ಸಾಹ. ನೀವು ಕೊಡುವಂತಕ್ಕಂಥದ್ದು ನನಗೇನಪ್ಪಾ ಅಂದ್ರೆ ಅದೇ ಒಂದು ನೀವು ಕೊಡ್ತಕ್ಕಂಥ ಒಂದೇ ಒಂದು ಪ್ರೋತ್ಸಾಹ ಏನಪ್ಪಾ ಅಂದ್ರೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಒಂದು ಲೈಕ್ ಮಾಡ್ತಿರಲ್ಲ, ಅದಕ್ಕಾಗಿ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ನಾವು ಬಹಳ ಇದನ್ನಾಗಿರ್ತೀವಿ. ನೀವು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗ ನಾವ್ ಏನ್ ಮಾಡ್ತೀವಪ್ಪ ಅಂದ್ರೆ ನಮಗೆ ಯಾವ ತರ ಅಕೌಂಟ್ ಬೇಕೋ ಆ ತರ ಅಕೌಂಟ್ ಗಳನ್ನ ನಾವ್ ಏನ್ ಮಾಡ್ಬೇಕಪ್ಪ ಇಲ್ಲಿ ಏನ್ ಮಾಡ್ಕೋಬಹುದು. ಇಲ್ಲಿ ಇನ್ನೂ ಏನಾಗಿಲ್ಪ ಅಂದ್ರೆ ಅದು ಸೂಟೇಬಲ್ ಆಗಿಲ್ಲ. ಒಂದ್ ಸ್ವಲ್ಪ ನಮಗ್ ಮ್ಯಾಚ್ ಯಾವ ತರ ಬೇಕೋ ಆ ತರ ಇಟ್ಕೋತಾ ಇದೀನಿ. ಕರೆಕ್ಟ್ ಆಗಿ ಗೊತ್ತಾಗೋತಾ ಇಲ್ಲ. ಓಕೆ, ಈಗ ನೀವು ನೋಡ್ಬೋದು ಒಂದ್ ಸ್ವಲ್ಪ ಹೊರಗಡೆ ಹೊಂಟಿದೆ. ಅದ್ರ ಮೇಲೆ ಮತ್ತೆ ಕ್ಲಿಕ್ ಮಾಡಿ ಏನ್ ಮಾಡ್ತಾ ಇದೀನಿ, ಫಾಂಟ್ ಸೈಜ್ ಏನ್ ಮಾಡ್ತೀನಿ, ಒಂದ್ ಪಾಯಿಂಟ್ ನ ಕಡಿಮೆ ಇಟ್ಕೋತಾ ಇದೀನಿ. 20 ಇಟ್ಕೊಂಡ್ರೆ ಏನಾಗ್ತಾ ಇದೆಪ್ಪ ಅಂದ್ರೆ ಒಂದ್ ಸ್ವಲ್ಪ ಜಾಸ್ತಿ ಆಗ್ತದೆ. ನಾವು 19 ಇಟ್ಕೊಂಡ್ ನೋಡೋಣ ಒಂದ್ಸಲ. ಇದು ಬೇರೆ ಆಗುತ್ತೆ. ಓಕೆ, 19 ಅಂತ ಇಟ್ಕೋತಾ ಇದೀನಿ. 19 ಇಟ್ಕೊಂಡ್ರೆ ಏನಾಗುತ್ತಪ್ಪ ಅಂದ್ರೆ ಕರೆಕ್ಟ್ ಆಗಿ ಮ್ಯಾಚ್ ಆಗಿದೆ ಅಂತ ಅನ್ಕೋತಾ ಇದೀನಿ. ನೀವು ವಿಡಿಯೋದಲ್ಲಿ ಫಸ್ಟ್ ಗೆ ನಾನು ನಿಮ್ಗೆ ಏನ್ ಮಾಡ್ತೀನಪ್ಪ ಅಂದ್ರೆ ನಿಮ್ಗೆ ತೋರಿಸ್ತೀನಿ ಯಾವ ತರನಾಗಿದೆ ಅಂತ ನೀವು ನೋಡ್ಬೋದು. ಈ ತರನೇ ಮಾಡಿದ್ರೆ ಫಸ್ಟ್ ಏನಪ್ಪಾ ಅಂದ್ರೆ ಒಂದು ಫಸ್ಟ್ ಇಂಪ್ರೆಷನ್ ಅನ್ನೋದು ಏನಾಗುತ್ತೆ ಅಂದ್ರೆ ಇದರಲ್ಲಿ ಕ್ರಿಯೇಟ್ ಆಗುತ್ತೆ. ನೀವು ನೋಡ್ಬೋದು ಯಾವ ತರ ಫಸ್ಟ್ ಇಂಪ್ರೆಷನ್ ಏನಾಗುತ್ತೆ ಅಂದ್ರೆ ಕ್ರಿಯೇಟ್ ಆಗುತ್ತೆ. ಅದಂತ ನಾವು ನೆಕ್ಸ್ಟ್ ಇಂಪ್ರೆಷನ್ಗಾಗಿ ನೆಕ್ಸ್ಟ್ ಏನ್ ಮಾಡ್ತಾ ಇದೀವಿ ಅಂದ್ರೆ ಚಾಲು ಮಾಡ್ತಾ ಇದೀವಿ. ಇದನ್ನ ನಾನು ಜೋರಾಗಿ ಮಾಡ್ತೀನಿ. ಅದಕ್ಕೆ ಒಂದ್ ಸ್ವಲ್ಪ ಡಿಸ್ಟರ್ಬ್ ಅನ್ಸಿದ್ರು ಕೂಡ ನೀವು ಇದನ್ ಮಾಡ್ತೀರಿ ಅಂತ ಅನ್ಕೋತಾ ಇದೀನಿ.
ಈಗ ನಾವು ಫಸ್ಟ್ ಇದನ್ನ ತಂದ್ಬಿಟ್ಟು ಇಲ್ಲಿ ಇಡ್ತಾ ಇದೀನಿ. ಅದಾದ ನಂತರ ನೆಕ್ಸ್ಟ್ ಏನ್ ಮಾಡ್ಬೇಕಪ್ಪ ಅಂದ್ರೆ ಇದನ್ನ ಬಂದು ಒಂದು ಇಲ್ಲಿ ಕ್ರೋಮಾ ಕೀನ ನಾವು ಬಳಸ್ತಾ ಇದೀವಿ. ಇಲ್ಲಿ ನಾವು ತಿಳಿಸಿ ಕೊಡುವಂತದನ್ನ ಎಲ್ಲಾ ತಿಳಿಸ್ಕೊಟ್ಟಿದೀನಿ ಈಗ. ಈಗ ಬರೀ ಓನ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಇಟ್ಕೊಂಡ್ಬಿಟ್ಟು ನೋಡುವಂತ ಒಂದೇ ಒಂದು ಇದನ್ನ ಈ ತರನಾಗಿ ಏನಪ್ಪಾ ಅಂದ್ರ ಈ ತರ ಬರುತ್ತೆ. ಅದಂತರ ನಾವು ಇಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಬೇಸಿಕ್ ನಲ್ಲಿ ಬಂದ್ಬಿಟ್ಟು ಇದನ್ನ ಅನ್ಲಾಕ್ ಮಾಡ್ಬೇಕಾಗುತ್ತೆ. ಅನ್ಲಾಕ್ ಮಾಡೋಕ್ಕಿಂತ ಮೊದಲು ಒಂದ್ ಸ್ವಲ್ಪ ಇನ್ನೊಂದ್ ಸ್ವಲ್ಪ ಏನ್ ಮಾಡ್ಬೇಕಪ್ಪ ಅಂದ್ರೆ ದೊಡ್ಡದು ಎಷ್ಟು ಬೇಕೋ ಅಷ್ಟು ದೊಡ್ಡದು ಮಾಡ್ಕೊಳ್ತಾ ಇದೀನಿ. ಹಾ, ಓಕೆ. ನಾವೇನ್ ಮಾಡ್ತಾ ಇದೀವಪ್ಪ ಅಂದ್ರೆ ಮುಂದಿನ ಒಂದು ಪಾಠ ಇದನ್ನ ಚಾಲು ಮಾಡೋದಕ್ಕಾಗಿ ಏನ್ ಮಾಡ್ತೀವಿಪ್ಪ ಅಂದ್ರೆ ಈ ಟೆಕ್ಸ್ಟ್ ಅನ್ನ ನಾವ್ ಏನ್ ಮಾಡ್ತೀವಿ ಡೂಪ್ಲಿಕೇಟ್ ಮಾಡಕ್ ಹೋಗ್ತಾ ಇದೀವಿ. ಕಂಟ್ರೋಲ್ ಡಿ ದಿಂದ ಡೂಪ್ಲಿಕೇಟ್ ಮಾಡ್ತಿದ್ದ ಹಾಗೆ ಈ ತರನಾಗಿ ಬರುತ್ತೆ ನೀವು ನೋಡಬಹುದು. ಇದನ್ನ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಇದನ್ನ ತಂದ್ಬಿಟ್ಟು ನಾವು ಇದ್ರ ಮೇಲೆ ತಂದ್ಬಿಟ್ಟು ಇದರ ಒಂದು ಇದನ್ನ ನಾವ್ ಮಾಡ್ತೀವಪ್ಪ ಬರ್ತ್ಡೇ ಪಾರ್ಟಿ ಅಂತ ಇದೆಯಲ್ಲ ಅದನ್ನ ಕ್ಯಾನ್ಸಲ್ ಮಾಡ್ಬಿಟ್ಟು ಸಿಮ್ ಇದೆ ಅಂತ ಅಷ್ಟ ಇಟ್ಕೋತೀವಿ. ಇಟ್ಕೊಂಡ್ ನಂತರ ನಾವೇನ್ ಮಾಡ್ಕೋತಾ ಇದೀವಪ್ಪ ಅಂದ್ರೆ ಎಂಗಲ್ ನಲ್ಲಿ ಬರ್ತೀವಿ ಸೀದಾ ಡೈರೆಕ್ಟ್ ಆಗಿ ಯಾವ ತರ ಬೇಕೋ ಆ ತರನಾಗಿ ಎಂಗಲ್ ನಲ್ಲಿ ಕೂಡ ನಾವೇನ್ ಮಾಡ್ಬೋದು ಮೇಲ್ಗಡೆ ಕೆಳಗಡೆ ಇಟ್ಕೋಬಹುದು. ಈ ತರನಾಗಿ ಸೆಟ್ಟಿಂಗ್ ಗಳನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ನಮಗೆ ಎಷ್ಟು ದೊಡ್ಡ ಬೇಕಲ್ಲ ಅಷ್ಟು ದೊಡ್ಡನ್ನು ಕೂಡ ನಾವು ಇಲ್ಲಿ ಸ್ಕೇಲ್ ಅನ್ನು ಕೂಡ ಏನ್ ಮಾಡ್ಬೋದು ದೊಡ್ಡದು. ಈ ತರ ನಾವು ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ಏರೋ ಮಾರ್ಕ್ ನಿಂದನೂ ಕೂಡ ಇಲ್ಲಿ ಮಾಡ್ಕೋಬಹುದು. ನಾವು ಇಲ್ಲಿ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ವಿಷಯ ಏನಪ್ಪಾ ಅಂದ್ರೆ ಏರೋ ಮಾರ್ಕ್ ನಿಂದ ನಾವು ಏನ್ ಮಾಡ್ಕೋಬೇಕಪ್ಪ ದೊಡ್ಡದು ಸಣ್ಣ ಮಾಡ್ಕೋಬಹುದು. ನಮಗೆ ಎಷ್ಟು ದೊಡ್ಡದು ಬೇಕಲ್ಲ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಿಟ್ಟು ನಮಗೆ ಎಷ್ಟು ಬೇಕೋ ಅಷ್ಟನ್ನು ನಾವು ಇಲ್ಲಿ ದೊಡ್ಡದು ಮಾಡ್ಕೋಬಹುದು. ಅದ ನಂತರ ನಾವು ಇಲ್ಲಿ ನೋಡಬಹುದು ಯಾವ ತರ ಕಾಣ್ತಾ ಇದೆ ಅಂತೇಳಿ. ಅದರಲ್ಲಿ ಪೂರ್ತಿಯಾಗಿ ಏನಾಗ್ತದಪ್ಪ ಅಂದ್ರೆ ನೀವು ನೋಡ್ಬೋದು ಒಂದ್ ಸ್ವಲ್ಪ ಏನಾಗಪ್ಪ ಅಂದ್ರೆ ಎನ್ವೈರನ್ಮೆಂಟ್ ಬಂದ್ಬಿಟ್ಟು ಹಾ ಕರೆಕ್ಟ್. ಯಾಕಪ್ಪ ಅಂದ್ರೆ ಇದೆ ಯಾಕಪ್ಪ ಒಂದ್ ಸ್ವಲ್ಪ ಎಲ್ಲ ಒಂದು ಅನಿಸ್ತಾ ಇದೆ. ಓಕೆ, ಪರವಾಗಿಲ್ಲ ಇಷ್ಟು ನಡೆಯುತ್ತೆ. ನಾವು ಸ್ಕೇಲ್ ಅಲ್ಲಿ ಬಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಏನೋ ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಸ್ವಲ್ಪ ಅಪ್ ಮಾಡ್ಬೇಕಂತ ಮಾಡಿವಿ. ಟೆಕ್ಸ್ಟ್ ಸ್ಕೇಲ್ ಅಲ್ಲಿ ಬಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಸಾಕು. ಇಷ್ಟ ಮಾಡಿದ್ವಲ್ಲ. ಇಷ್ಟ ಮಾಡಿದ ನಂತರ ನಾವೇನ್ ಮಾಡ್ತಾ ಇದೀವಿ ಅಂದ್ರೆ ಜೊತೆ ಅನಿಮೇಷನ್ ಕೊಡ್ಬೇಕಲ್ಲ ಯಾವ್ದಾದ್ರು ಒಂದು ಟೆಕ್ಸ್ಟ್ ಅನಿಮೇಷನ್ ಈ ತರ. ಇಷ್ಟ ಆದ ನಂತರ ನಾವು ಏನ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೋಡಬಹುದು ಟೆಕ್ಸ್ಟ್ ಅಷ್ಟೇ ಮುಂದ್ಗಡೆ ಅದಕ್ಕಾಗಿ ಏನಪ್ಪಾ ಅಂದ್ರೆ ಸ್ವಲ್ಪ ಎಡಿಟಿಂಗ್ ನಲ್ಲಿ ಏನಪ್ಪಾ ಅಂದ್ರೆ ಸ್ಪೇಷನ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಸ್ಪೇಷನ್ಸ್ ಅನ್ನ ಇಟ್ಕೊಂಡ್ಬಿಡಿ ಯಾಕಪ್ಪ ಅಂದ್ರೆ ಸ್ವಲ್ಪ ಮಾಡುವಂತ ಸಂದರ್ಭದಲ್ಲಿ ಮುಂದೆ ಆಗುತ್ತೆ. ನೀವೇನ್ ಮಾಡ್ಬೇಕು ಪೇಷನ್ಸ್ ಅನ್ನ ಇಟ್ಕೋಬೇಕು. ಒಂದು ಪ್ರೀತಿಯಿಂದ ಲೈಕ್ ಮತ್ತು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದ್ರು ತಪ್ಪಾಗಿದ್ರೆ ನಮ್ ಕಡೆಯಿಂದ ಏನಾದ್ರು ಅನ್ಸಿದ್ರೆ ನೀವು ಕಮೆಂಟ್ಸ್ ಮೂಲಕ ಹೇಳ್ಬೋದು. ಚೆನ್ನಾಗಿದೆ ಅಂದ್ರೆ ಚೆನ್ನಾಗಿದೆ ಅಂತ ಕೂಡ ನೀವು ಕಮೆಂಟ್ಸ್ ಅನ್ನ ಮಾಡಿ. ಅದಾದ ನಂತರ ನಾವು ನೆಕ್ಸ್ಟ್ ಏನ್ ಮಾಡ್ತೀವಿ ಅಂತಂದ್ರೆ ಮೀಡಿಯಾದಲ್ಲಿ ಬರ್ತೀವಿ. ಮೀಡಿಯಾದಲ್ಲಿ ಬಂದ ನಂತರ ನಾವು ಇದನ್ನ ತಗೋಬಹುದು. ಯಾಕಪ್ಪ ಆಮಂತ್ರಣ ಕೋರುವವರ ಒಂದು ಇದನ್ನ ಇಟ್ಕೊಂಡ ನಂತರ ನಾವು ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಮೇಜ್ ಪ್ರಾಪರ್ಟಿ ಅಂತ ಇದೆಯಲ್ಲ ಇಮೇಜ್ ಮೇಲೆ ಬಂದ್ಬಿಟ್ಟು ನಾವು ಇದರ ಡಿಗ್ರಿನ ಏನ್ ಮಾಡ್ಬೇಕಪ್ಪ ಅಂದ್ರೆ ಚೇಂಜ್ ಮಾಡ್ಬೇಕಾಗುತ್ತೆ. 90 ಇಟ್ಕೋತಾ ಇದೀನಿ ಯಾಕಪ್ಪ ಅಂದ್ರೆ ಇದು ಆಟೋ ಆಗುತ್ತೇಳಿ. ಅದಾದ ನಂತರ ನಾವ್ ಏನ್ ಮಾಡ್ತೀವಿ ಅಂದ್ರೆ ಸ್ಕೇಲ್ ಅನ್ನ ಏನ್ ಮಾಡ್ತೀವಿ ಜಾಸ್ತಿ ಈ ತರ ನಾವು ಸ್ಕೇಲ್ ಅನ್ನ ಕೂಡ ತಗೋಬಹುದು. ಇಷ್ಟು ಇಟ್ಕೊಂಡ ನಂತರ ನಮಗೆ ಇಷ್ಟು ಸಾಕು. ಅದಂತರ ನನ್ನ ಮಗಳ ಒಂದು ಫೋಟೋ ದೇವ್ರ ಫೋಟೋ ಇದ್ರ ಮೇಲೆ ತಂದಿರ್ತಾ ಇದೀನಿ. ಇದ್ರ ಮೇಲೆ ತಂದಿಟ್ಟ ನಂತರ ನೀವ್ ಅನ್ಬೋದು ಸರ ಈ ತರ ದೊಡ್ಡದಾಗಿದೆ ಇದು ಇದನ್ನ ಸಣ್ಣ ಮಾಡ್ಕೋಬಹುದು ಅಂತ ನೀವ್ ಅನ್ಕೋಬಹುದು. ಆದ್ರೆ ಇನ್ನೂ ಕೂಡ ನಾನು ಈಗ ಎರಡು ಫೋಟೋನ ಇಟ್ಕೊಂಡಿರ್ತಾರೆ. ಈ ಚಕ್ರವನ್ನ ಏನ್ ಮಾಡಪ್ಪ ಅಂದ್ರೆ ರೊಟೇಷನ್ ಆಗುವಂತ ಮಾಡ್ಬೇಕು. ಅದಕ್ಕೆ ನಾವ್ ಏನ್ ಮಾಡ್ತೀವಿ ಅಂದ್ರೆ ಇದು PNG ಅಂತ ಇದಕ್ಕಾಗಿ ಏನ್ ಮಾಡ್ತೀವಿ AI ಸ್ಮಾರ್ಟ್ ಕಟ್ಔಟ್ ಅಂತ ಅನ್ನುವಂತ ಒಂದು ಆಪ್ಷನ್ ಐತಿ. ಅಲ್ಲಿ ಬರ್ತೀವಿ ಸ್ಮಾರ್ಟ್ ಕಟ್ಔಟ್ ಅಂತ. ಸ್ಮಾರ್ಟ್ ಕಟ್ಔಟ್ ಅಂತ ಇದೆಯಲ್ಲ ಇದ್ರ ಮೇಲೆ ಬಂದ್ಬಿಟ್ಟು ಇಲ್ಲಿ ಒಂದ್ ಸ್ವಲ್ಪ ಏನಪ್ಪಾ ಅಂದ್ರೆ ಅಬ್ಸರ್ವ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ನೀವು ಏನ್ ಮಾಡ್ಬೇಕಪ್ಪ ಅಂದ್ರೆ ಸೆಲೆಕ್ಷನ್ ಮಾಡ್ಕೋಬೇಕು. ಸೆಲೆಕ್ಷನ್ ಮಾಡ್ಕೊಂಡ್ರೆ ಈ ತರ ಸೆಲೆಕ್ಷನ್ ಆಗುತ್ತೆ. ಸೆಲೆಕ್ಷನ್ ಕರೆಕ್ಟ್ ಆಗಿ ಆಗಿದೆ ಅಂತ ಅನ್ಕೋತಾ ಇದೀನಿ. ಅದಾದ ನಂತರ ಏನ್ ಮಾಡ್ತೀನಪ್ಪ ಅಂದ್ರೆ ಅಪ್ಲೈ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನೀವು ನೋಡ್ಬೋದು ಈಗ ಏನಾಗಿತ್ತಪ್ಪ ಅಂತಂದ್ರೆ ಅದು ಕರೆಕ್ಟ್ ಆಗಿ ಏನಾಗೈತಿ ಕಟ್ ಆಗೈತಿ. ಒಂದ್ ಸ್ವಲ್ಪ ಮುಂದೆ ಇರತೈತಿ. ನಾವೇನಾದ್ರು ಬೇರೆ ಏನಾದ್ರು ಬಹಳ ಅಷ್ಟೊಂದು ಎಕ್ಯುರೇಟ್ ಆಗಿ ಬರಲ್ಲ. ನೀವು ಅದನ್ನ ಸ್ವಲ್ಪ ಇದನ್ನ ಅಡ್ಜಸ್ಟ್ ಮಾಡ್ಕೋತೀರಿ ಅಂತ. ಯಾಕಪ್ಪ ಅಂತಂದ್ರೆ ಇದರಲ್ಲಿ ಪೂರ್ತಿಯಾಗಿ ಎಕ್ಯುರೇಟ್ ಆಗಿ ಯಾರು ಮಾಡಲ್ಲ, ಯಾರಿಗೂ ಆಗಲ್ಲ ಅಂತ ಅನ್ಕೋಬಹುದು. ಆದ್ರೆ ಒಂದೊಂದು ವಿಷಯದಲ್ಲಿ ನಿಮಗೆ ಯಾವ ತರ ತೋರಿಸ್ತಾರಪ್ಪ ಅಂತಂದ್ರೆ ಎಕ್ಯುರೇಟ್ ಇರ್ತಕ್ಕಂತ ಒಂದು ಇಮೇಜ್ ಗಳನ್ನ ಮುಂದ್ ತಂದ್ಬಿಟ್ಟು ನೀವು ಈ ತರ ಮಾಡಿ ಆ ತರ ಮಾಡಿ ಅಂತ ಹೇಳ್ತಾರೆ. ಅದನ್ನ ಯಾವ್ದು ತಲೆಗೆ ಹಾಕೋಬೇಡಿ. ಯಾಕಪ್ಪ ಅಂದ್ರೆ ಅದು ಯಾವುದೇ ರೀತಿಯ ಪ್ರತಿಯೊಂದು ಇಮೇಜ್ ಮೇಲೆ ಎಕ್ಯುರೇಟ್ ಆಗಿ ಆಗಲ್ಲ. ಯಾಕಪ್ಪ ಅಂದ್ರೆ ಒಂದ್ ಸ್ವಲ್ಪ ಬೆಳಕ ಮತ್ತೆ ಇದನ್ನ ಅಂತಂದ್ರೆ ಅಡ್ಜಸ್ಟ್ ಆಗಿತ್ತು ಅದನ್ನ ಕಟ್ ಆಗಲ್ಲ. ಅದಕ್ಕೆ ನಾವು ಇಷ್ಟು ಮಾಡಿದ ನಂತರ ನಾವ್ ಈಗ ನೋಡ್ಬೋದು ನೀವು ಇದೇನಾಗಿತ್ತು ಅಂದ್ರೆ ಎರಡೂ ಕಡೆ ಕಟ್ ಆಗೈತಿ. ಈ ತರ ನಾವು ಕಟ್ ಆಗಬಾರ್ದು ಅಂತಂದ್ರೆ ನಾವೇನ್ ಮಾಡ್ಕೋಬೇಕಪ್ಪ ಅಂತಂದ್ರೆ ಇಲ್ಲಿ ಬಿಟ್ಟು ಮಾಸ್ಕ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಮಾಸ್ಕ್ ಅಂತ ಕ್ಲಿಕ್ ಮಾಡಿದ ನಂತರ ಸರ್ಕಲ್ ಅನ್ನುವಂತ ನೀವು ನೋಡ್ಬೋದು. ನಮಗೆ ಯಾವ ತರ ಬೇಕೋ ಆ ತರನಾಗಿ ಫೋಟೋನ ನಾವು ಅಪ್ಡೇಟ್ ಮಾಡ್ಕೋಬಹುದು. ಇಷ್ಟ ಆದ ನಂತರ ನಾವು ಬೇಸಿಕ್ ಅಲ್ಲಿ ಬರ್ತೀವಿ. ಬೇಸಿಕ್ ಫೋಟೋ ಪಿಕ್ಚರ್ಸ್ ಅನ್ನು ನಾವು ಯಾವ ತರ ನಮಗೆ ಬೇಕಲ್ಲ ಆ ತರ ಫೋಟೋನ ನಾನು ಇಲ್ಲಿಗೆ ಇಷ್ಟು ಇಟ್ಕೋತಾ ಇದೀನಿ. ಇಷ್ಟು
ಇಷ್ಟ ಇಟ್ಕೊಂಡ್ ನಂತರ ಇಲ್ಲಿ ನೀವು ನೋಡ್ಬೋದು ಬ್ಯಾಕ್ ಅಲ್ಲಿ ಒಂದ್ ಸ್ವಲ್ಪ ಏನಾಗುತ್ತಪ್ಪ ಅಂತಂದ್ರ ಓಕೆ. ಇಷ್ಟ ಆದ ನಂತರ ಈಗ ನೀವು ನೋಡ್ಬೋದು ಯಾವ ತರನಾಗಿ ಪ್ಲೇ ಆಗ್ತಾ ಇದೆ. ಈ ಪ್ಲೇ ಮಾಡಿದ್ರೆ ಏನಂತ ಆಗ್ತಾ ಇಲ್ಲಪ್ಪ ಅಂತಂದ್ರೆ ರೌಂಡ್ ಆಗ್ತಾ ಇದೆ. ರೌಂಡ್ ಆಗೋ ತರನಾಗಿ ಏನ್ ಮಾಡಪ್ಪ ಕೀ ಫ್ರೇಮ್ ಗಳನ್ನು ನಾವು ಬಳಸಬೇಕಾಗತ್ತೆ. ಆ ಕೀ ಫ್ರೇಮ್ ಅನ್ನು ನಾನು ಬಳಸ್ತೀನಿ ಅಂತ ಅನ್ಕೊ, ನಾನೀಗ ಬಳಸಿ ನಾನು ತೋರಿಸ್ತೀನಿ ಯಾವ ತರನಾಗಿ ಮೂವ್ ಆಗೋದು ಅಂತೇಳಿ. ಓಕೆ, ಶಟ್ ಆಫ್. ಈಗ ಓಕೆ, ಕ್ಲಿಯರ್ ಆಗಿದೆ ಅಂತ ಅನ್ಕೋತಾ ಇದೀನಿ. ಅದಾದ ನೆಕ್ಸ್ಟ್ ಏನ್ ಮಾಡ್ತೀವಪ್ಪ ಅಂತಂದ್ರೆ ಇದ್ರ ಮೇಲೆ ಕೀ ಫ್ರೇಮ್ ಗಳನ್ನ ಹಾಕೋದಕ್ಕಾಗಿ ಸ್ಟಾರ್ಟಿಂಗ್ ನಲ್ಲಿ ಓದಿದ್ವು. ಯಾಕಪ್ಪ ಅಂತಂದ್ರೆ ನೋಡುವಂತ ಒಂದು ವೀಕ್ಷಕರು ಇರ್ತಾರಲ್ಲ ಅವ್ರಿಗೆ ಏನಾಗುತ್ತಪ್ಪ ಅಂದ್ರೆ ಇದು ಒಂದ್ ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನಿಂತು ಮುಂದ್ಗಡೆ ಹೊಂಟಿತ್ತಂದ್ರೆ ಏನಪ್ಪಾ ಅಂದ್ರೆ ಇಮೇಜ್ ಏನೋ ಕಂಡು ಬರ್ತದೆ. ಆದ್ರೆ ಕಂಡು ಬರಬಾರದಪ್ಪ ಅನ್ನೋದನ್ನ ನಾವು ಸ್ಟಾರ್ಟಿಂಗ್ ಅನ್ನ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಚೆನ್ನಾಗಿ ಅಬ್ಸರ್ವೇಷನ್ ಮಾಡ್ಬೇಕು. ಅದ್ರ ಕೀ ಫ್ರೇಮ್ ಅನ್ನ ಆನ್ ಮಾಡ್ಬೇಕು. ಕೀ ಫ್ರೇಮ್ ಅನ್ನ ಆನ್ ಮಾಡಿದ ನಂತರ ನಾವೇನ್ ಮಾಡ್ತೀವಪ್ಪ ಅಂದ್ರೆ ಲಾಸ್ಟಿಗೆ ತಂದ್ಬಿಟ್ಟು ಇಲ್ಲಿ ಒಂದು ಮಿನಿಮಮ್ ಒಂದು 155 ಅಥವಾ 156 ನಾನು ಇಟ್ಕೋತಾ ಇದೀನಿ. ನೀವು ಅದಕ್ಕಿಂತ ಸ್ಪೀಡ್ ಮತ್ತೆ ಅದಕ್ಕಿಂತ ಕಡಿಮೆ ಮಾಡ್ಕೋತೀನಪ್ಪ ಅಂದ್ರೆ ನೀವೇನ್ ಮಾಡ್ಬೇಕಪ್ಪ ಈ ತರ ನಾವು ಒಂದು ಮಿನಿಮಮ್ ರೇಂಜ್ ನಲ್ಲಿ ಏನ್ ಮಾಡ್ತೀವಪ್ಪ ರನ್ ಮಾಡಿಸ್ತಾ ಇದೀನಿ. ಅದಂತ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ನಾವು ಇಲ್ಲಿ ಸ್ವಾಗತವನ್ನು ಕೋರುವವರನ್ನ ನಾವು ಈಗ ತರ್ಬೇಕಪ್ಪ ಅಂತಂದ್ರ ನಾವೀಗ ಏನ್ ಮಾಡ್ಬೇಕಪ್ಪ ಅಂತಂದ್ರ ಇಲ್ಲಿ MS Word ನಲ್ಲಿ ನಾವು ಬರ್ದಿಟ್ಕೊಂಡಿದೀನಿ. ನೀವು ಕೂಡ ಈ ತರ ಬರ್ದಿಟ್ಕೋಬಹುದು. ನಾನು ಇಲ್ಲಿ ಕಾಪಿ ಮಾಡಿಬಿಟ್ಟು ಇಲ್ಲೊಂದು ಟೆಕ್ಸ್ಟ್ ಇದೆಯಲ್ಲ, ಟೆಕ್ಸ್ಟ್ ಟೈಟಲ್ ನಲ್ಲಿ ಬಂದ್ಬಿಟ್ಟು ಟೈಪಿಂಗ್ ಟೈಪಿಂಗ್ ಟೆಕ್ಸ್ಟ್ 03 ಅಂತ ಇದೆಯಲ್ಲ, ಅದನ್ನ ಆಯ್ಕೆ ಮಾಡ್ಕೊಂಡು ಏನಪ್ಪಾ ಅಂದ್ರೆ ನೀವು ಇಲ್ಲಿ ತರಬೇಕಾಗುತ್ತೆ. ಈ ತರ ತಂದಿಟ್ಟು ಬಿಟ್ರೆ ಬಿಟ್ಟು ನೀವು ನೋಡ್ಬೋದು. ಈ ತರನಾಗಿ ಏನ್ ಮಾಡ್ಬೇಕಪ್ಪ ಅಂದ್ರೆ ತಂದು ಅದನ್ನ ನೆನ್ಸ್ಕೋಬೇಕು. ಅದಾದಂತ ನಾವು ಟೆಕ್ಸ್ಟ್ ಬೇಸಿಕ್ ನಲ್ಲಿ ಬರ್ಬೇಕಾಗುತ್ತೆ. ಟೆಕ್ಸ್ಟ್ ನಲ್ಲಿ ಬಂದ್ಬಿಟ್ಟು ಈ ತರನಾಗಿ ಕಂಟ್ರೋಲ್ ಇದರಿಂದ ಸೆಲೆಕ್ಟ್ ಮಾಡಿ ಕಂಟ್ರೋಲ್ ಬಿ ದಿಂದ ನಾವು ಪೇಸ್ಟ್ ಮಾಡ್ತಾ ಇದೀವಿ. ಪೇಸ್ಟ್ ಮಾಡಿದ ನಂತರ ಈ ತರನಾಗಿ ಬರುತ್ತೆ. ಈ ತರನಾಗಿ ಬಂದ ನಂತರ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಫೌಂಟ್ ಅನ್ನ ಚೇಂಜ್ ಮಾಡ್ತಾ ಇದೀವಿ. ಫೌಂಟ್ ಅನ್ನು ನೋಡಿ ಇದನ್ನ ಏನ್ ಮಾಡ್ಬೇಕಪ್ಪ ಅಂದ್ರೆ ಸ್ಕ್ರೋಲ್ ಮಾಡ್ಬೇಕಾಗುತ್ತೆ. ಸ್ಕ್ರೋಲ್ ಮಾಡಿದ ನಂತರ ನಮಗೆ ಯಾವ ತರನಾಗಿ ಇಲ್ಲಿ ಫ್ರೀ ಸೆಟ್ ಕೂಡ ಇದಾವೆ, ನೀವು ನೋಡ್ಬೋದು. ಇಲ್ಲಿ ಅಡ್ವಾನ್ಸ್ ಇಲ್ಲಿ ಹೋಗ್ತೀನಿ ನಾನು. ಒಂದ್ ಸ್ವಲ್ಪ ನಿಮ್ಗೆ ಟೈಮ್ ಜಾಸ್ತಿ ಅನಿಸಿದ್ರು ಕೂಡ ಪರವಾಗಿಲ್ಲ. ಯಾಕಪ್ಪ ಅಂದ್ರೆ ಒಂದ್ಸಲ ನಾವು ಕಲ್ತಿಪ್ಪ ಅಂತಂದ್ರೆ ಒಳ್ಳೆ ಮತ್ತೊಂದು ವಿಡಿಯೋನ ನೋಡಿ ನಾವು ಕಲಿಯುವಂತ ಒಂದು ಸಂದರ್ಭ ಬರುದಿಲ್ಲ ಅಂತ ನಾವು ಈ ತರನಾಗಿ ನಾವು ಈಗ ನಾನು ಪ್ರಿಸೆಟ್ ಅಂತ ಅಂದಿಲ್ಲ. ಪ್ರಿಸೆಟ್ ಅಂದ್ರೆ ಈ ತರ ನಿಮ್ಗೆ ಇದರಲ್ಲಿ ಯಾವ ತರ ಪ್ರಿಸೆಟ್ ಬೇಕೋ ಆ ತರ ಫೇಸ್ ನಾವು ನಿಮಗೆ ಯಾವ ತರನಾಗಿ ಅಡ್ಜಸ್ಟ್ ಆ ತರ ಹಾಕೋಬಹುದು. ನನಗೆ ಈ ತರನಾಗಿ ಏನಪ್ಪಾ ಅಂದ್ರೆ ಅಡ್ಜಸ್ಟ್ ಆಗ್ತಾ ಇದೆ. ನಾನು ಈ ತರನಾಗಿ ಕೂಡ ನಾವು ಹಾಕೋಬಹುದು. ಹಾಕೊಂಡ್ ನಂತರ ಏನ್ ಮಾಡ್ಬೇಕಪ್ಪ ಅಂದ್ರೆ ಅಪ್ಲೈ ಮಾಡಿದ ನಂತರ ಈಗ ನೀವು ನೋಡ್ಬೋದು ನಾವು ಎಲ್ಲಿ ಇಟ್ಟಿದ್ದೀವಲ್ಲ ಅದೇ ತರನಾಗಿ ಇಲ್ಲಿ ಏನಾಗಿತ್ತಪ್ಪ ಅಂದ್ರೆ ಸಬ್ಮಿಟ್ ಆಗಿರುತ್ತೆ. ಈಗ ಏನ್ ಮಾಡ್ತೀಪ್ಪ ಅಂದ್ರೆ ಒಂದ್ಸಲ ನಾನು ನಿಮಗೆ ದೊಡ್ಡದಾಗಿ ನಾನು ನಿಮಗೆ ಏನ್ ಮಾಡ್ತೀನಪ್ಪ ಅಂದ್ರೆ ಪ್ಲೇ ಮಾಡಿ ತೋರಿಸ್ತೀನಿ. ನೀವು ನೋಡ್ಬೋದು ಯಾವ ಇದನ್ನ ಇಮೇಜ್ ಆಗಿತ್ತು ಅಂತ ಹೇಳಿ. ಇದೇ ತರನಾದ ಒಂದು ಇಂಪಾರ್ಟೆಂಟ್ ವಿಡಿಯೋಗಳಿಗಾಗಿ ಪ್ರಕಾಶ್ ಟ್ಯಾಕ್ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಏನಪ್ಪಾ ಹೊಸದಾಗಿ ಯಾರಾದ್ರೂ ಇದ್ರೆ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಂದಿ ಯಾರಾದ್ರೂ ಇದ್ರೆ ನೀವು ಲೈಕ್ ಮತ್ತು ಕಮೆಂಟ್ ಅನ್ನ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.